ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಲಾಂಚ್. ನಾನು ಭಾವನಾ. ಬೆಂಗಳೂರಿನಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ರಾಜರಾಜೇಶ್ವರಿ ನಗರದ ಬಂಗಾರಪ್ಪ ನಗರದಲ್ಲಿರೋ ರಾಜ್ ಪುತ್ಥಳಿಯನ್ನ ಕಿಡಿಗೇಡಿಗಳು ವಿರೂಪಗೊಳಿಸಿದ್ದಾರೆ. ಸಿಪಾಯಿ ರಾಮು ವೇಷದ ಡಾಕ್ಟರ್ ರಾಜ ಮೂರ್ತಿಗೆ ಭಂಗ ತಂದಿದ್ದಾರೆ. ನಿನ್ನೆಯಷ್ಟೇ ರಾಜ ಪುತ್ಥಳಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ನವೆಂಬರ್ 23ರಂದು ರಾಜ ಪುತ್ಥಳಿ ಅನಾವರಣ ಕಾರ್ಯಕ್ರಮವಿತ್ತು. ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಡಾಗ್ ಸ್ಕ್ವಾಡ್ ಅನ್ನ ಕೂಡ ಸ್ಥಳಕ್ಕೆ ಕರೆಸಲಾಗಿದೆ. ಆದರೆ ಶ್ವಾನದಳ ದುಷ್ಕರ್ಮಿಗಳನ್ನ ಪತ್ತೆ ಮಾಡುವಲ್ಲಿ ವಿಫಲವಾಗಿದೆ. ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು 2 ವಿಶೇಷ ತಂಡಗಳನ್ನು ರಚಿಸಿದ್ದಾರೆ. ಕೆಲವು ಕಿಡಿಗೇಡಿಗಳು ಇಲ್ಲಿ ನಮ್ಮ ಕನ್ನಡದ ಕಣ್ಮಣಿ ರಾಜ್ಕುಮಾರ್ ಅವರದು ಪ್ರತಿಮೆಯಲ್ಲಿ ಏನಿದಕ್ಕೆ 23ನೇ ತಾರೀಕಿನ ಆವರಣ ಆಗೋದಿತ್ತು. ಇಲ್ಲಿ ಬಂದು ಮಧ್ಯರಾತ್ರಿ ನಂತರ ಅನ್ನಿಸಿದೆ ಬಂದು ಅಲ್ಲಿ ಭಗ್ನಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಭಗ್ನ ಆಗಿದೆ. ಇದರ ಬಗ್ಗೆ ನಾವು ನಮ್ಮ DCP ಅವರು ಬಂದಿದ್ದಾರೆ. ಬೆಳಿಗ್ಗೆ ನಮಗೆ 7:45 ಸುಮಾರು ಗೊತ್ತಾಯಿತು. ಅದೇ ಟೈಮ್ಗೆ RR ನಗರ ಇನ್ಸ್ಪೆಕ್ಟರ್ಗೆ ನಾವು ಕಳಿಸಿದ್ದೀವಿ. ಆನಂತರ DCP ವೆಸ್ಟ್ ಲಾಭುರಾಮ್ ಅವರು ಕೂಡ ಬಂದಿದ್ದರು. ಅಲ್ಲಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಅದರ ಬಗ್ಗೆ ಇಲಾಖೆ ಏನು ಆಗಿರಬಹುದು ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಮತ್ತು ನಾವು ಡಾಗ್ ಸ್ಕ್ವಾಡ್ ಕೂಡ ಯೂಸ್ ಮಾಡಿದ್ದೀವಿ. ಈಗ FSL ತಂಡ ಕೂಡ ಅವರು ಬರ್ತಾರೆ. ಅವ್ರ ಕಡೆಯಿಂದ ಕೂಡ ಏನಿದೆ, ಯಾಕಂದರೆ ಒಂದು ಬೆಂಕಿ ಇಟ್ಟಿದ್ದಾರೆ. ಸೊ ನಾವು ಯಾವ ಇದು ಆಗಿದೆ, ಸೊ ಎಲ್ಲ ವಿಷಯ ಬಗ್ಗೆ ನಾವು ಯಾರು ಮಾಡಿರಬಹುದು ಅದರ ಬಗ್ಗೆ ನಾವು ಶೀಘ್ರದಲ್ಲಿ ಪತ್ತೆ ಮಾಡಲಿಕ್ಕೆ ನಮ್ಮ ಈಗ ಲಾಭು ಇದ್ದಾರೆ, ಅಭಿಷೇಕ್ ಕೂಡ ಇದ್ದಾರೆ, ನಮ್ಮ DCP ಕ್ರೈಮ್ ಅವರು ಬಂದಿದ್ದಾರೆ. ಸೊ ವೆಸ್ಟ್ ಜೋನ್ ಟೀಮ್, CCV ಟೀಮ್ ಎಲ್ಲ ಸೇರಿ ನಾವು ಅತಿ ಶೀಘ್ರದಲ್ಲಿ ಪತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾರು ಇದು ಮಾಡಿದರೆ ಅವರ ಮೇಲೆ ನಾವು ಕೆಲವು ಕಿಡಿಗರು ಯಾರು ಡಿಸ್ಫಿಗರ್ ಮಾಡಿದ್ದಾರೆ ಅದರಿಗೆ ಸಂಬಂಧಪಟ್ಟಾಗಿ ನಾವು RR ನಗರದ ಸ್ಟೇಷನ್ಗೆ ಈಗ ಸೋಮವಾರ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಿದ್ವಿ. ಕೇಸ್ ರಿಜಿಸ್ಟರ್ ಮಾಡಿ ಸ್ಪೆಷಲ್ ಟೀಮ್ ಮಾಡಿ ಯಾರು ಕಿಡಿಗರು ಈ ಥರ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಒಂದು ಎರಡನೇ ಭಾಗ, ಇಲ್ಲಿ ಕೆಲವು ಮುಖಂಡರುಗಳು ಸೇರಿದ್ರು, ಮತ್ತು ಅಭಿಮಾನಿಗಳು ಮತ್ತು ಲೋಕಲ್ ಪಬ್ಲಿಕ್ ಸೇರಿದ್ರು. ಅವ್ರಿಗೆ ನಾವು ಎಲ್ಲರಿಗೆ ಈ ಸೂಕ್ತವಾದ ಮುಂದಿನ ಕ್ರಮ ಏನು ತಗೊಂಡು ಅಂತ ಹೇಳಿದರೆ ಅವರು ಕೂಡ ಈಗ ನಮ್ಮ ಜೊತೆಗೆ ಸಹಕರಿಸಿ ಎಲ್ಲ ಡಿಸ್ಪರ್ಸ್ ಆಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಈಗ ಸಿಚುವೇಷನ್ ಟೋಟಲಿ ಪೀಸ್ಫುಲ್ ಇದೆ. ಮತ್ತು ಬೇರೆ ಕಡೆ ಕೂಡ ನಾವು ಸೂಕ್ತವಾದ ಬಂದೋಬಸ್ತ್ ಮಾಡಿದ್ದೀವಿ. ಇದರಲ್ಲಿ ನಾವು ಸೂಕ್ತವಾದ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕಿಡಿಗೇರು ಇದ್ದಾರೆ ಅಪರಾಧಿಗಳು ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ತೀವಿ. ಈಗ ಒಂದು KSRP ನಮ್ಮ ಇಲ್ಲಿ ಅವರು 5 ಜನ ಇನ್ಸ್ಪೆಕ್ಟರ್ಗಳು, ಒಬ್ಬರು ACPಗಳು, ಮತ್ತು ಇದು ಬಿಟ್ಟರೆ ನಮ್ಮ ಡಿವಿಷನ್ ಬೇರೆ ಕಡೆ ಎಲ್ಲ ಈಗ ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ಬೇರೆ ಕಡೆ ಕೂಡ 4 KSRP ಕೂಡ ಡಿಪ್ಲಾಯ್ ಮಾಡಿದ್ದೀವಿ.